ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದೆ. ಇವತ್ತೊಂದು ಕೊರಿಯರ್ ಬಂತು. ಇದು ಥರ್ಡ್ ಟೈಮ್ ಆರ್ಡ್ರ್ ಮಾಡ್ತಾಯಿರೋದು. ಸೊ ನನಗೆ ಯಾಕೋ ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ರಿವ್ಯೂ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿರೋ ಮನೆಗೆ ನಿಜವಾಗ್ಲೂ ಯೂಸ್ ಆಗುತ್ತೆ. ಅದೇ ಡೈಪರ್. ನನ್ನಂಥ ಅಮ್ಮಂದಿರಿಗೆ ಈ ಡೈಪರ್ ಯಾವ್ದು ಪರ್ಚೇಸ್ ಮಾಡೋಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಯಾಕಂದರೆ ಚೆನ್ನಾಗಿರಲ್ಲ. ನಾನು ನನ್ನ ಮಗಂಗೀಗ 5th ಮಂತ್ ಆಗಿ 6 ಮಂತ್ ನಡೀತಿರೋದು. ಬಟ್ ನಾನು ತುಂಬ ಥರದ್ದೆಲ್ಲ ಟ್ರೈ ಮಾಡಿ ನೋಡಿದೆ. ನನಗೆ ಯಾವುದು ಅಷ್ಟು ಓಕೆ ಅನಿಸಿಲ್ಲ. ಯಾವುದಾದ್ರೂ ಲೀಕೇಜ್ ಇರುತ್ತೆ, ಇಲ್ಲಾಂದರೆ ಅವನಿಗೆ ರ್ಯಾಷಸ್ ಟೈಪ್ ಆಗುತ್ತೆ, ಇಲ್ಲ ಏನಾದ್ರು ಒಂದು ಇದಿರುತ್ತೆ. ಬಟ್ ಇದು ನಾನು 3ನೇ ಸಲ ಆರ್ಡ್ರ್ ಮಾಡ್ತಿರೋದು. ಸಖತ್ತಾಗಿದೆ ಮತ್ತು ಪ್ರೈಸ್ ಅಂತೂ ಕಡಿಮೆ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟಿಗೆ ನನಗೆ ಸಿಕ್ಕಿದೆ. ಇದೇ ಬಮ್ ಟಮ್, ನೀವು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ, ಬಮ್ ಟಮ್ ಅಂತ. ಇದನ್ನು ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ದು. ನನ್ನ ಮಗನ ಸೈಜ್ ಬಂದುಬಿಟ್ಟು ಮೀಡಿಯಮ್ಮಿಗೆ 72 ಪೀಸ್ ಇರೋವಂತಹ ಇದು ಬಮ್ ಟಮ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದಕ್ಕೆ ನನಗೆ 490 ಸಮಥಿಂಗ್ ಬಿದ್ದಿದೆ ಅಷ್ಟೇ. ಇದು ಒಳ್ಳೆ ಕ್ವಾಲಿಟಿ ನೋಡಿ ನಾನು ಆರ್ಡ್ರ್ ಮಾಡಿರೋದು. ಆ್ಯಲೋವೇರದ್ದು ಏನೋ ಸಮಥಿಂಗ್ ಇದ್ದಿದೆ. ಸೊ ಹಾಗಾಗಿ ನಾನು ಆರ್ಡ್ರ್ ಮಾಡಿರೋದು. ಇದರಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ. ಬಟ್ ಇದರಲ್ಲಿ ಎಷ್ಟು 1200 ಸಮಥಿಂಗ್ ಏನೋ ಇದೆ. ನಮಗಿದು ಆಫರಲ್ಲಿ ನಡೀತಾ ಇರೋದು. ನಾನು ಹೋದ್ಸಲ ಆರ್ಡ್ರ್ ಮಾಡಿದಾಗ 590 ಏನೋ ಇತ್ತು. ನನಗೆ ಸೇಮ್ ಡೈಪರು 590 ಸಿಕ್ಕಿತ್ತು ಆವಾಗ. ಈಗ ನಾನು ಆರ್ಡ್ರ್ ಮಾಡಿದ್ದೀನಲ್ಲ, ಇದಿಲ್ಲ ಅಂತ ಬರ್ತಾಯಿತ್ತು. ಸೊ ಈಗ ನನಗದು ಮತ್ತೆ ನಾನು ಆರ್ಡ್ರ್ ಮಾಡಿದೆ, ನನಗೆ ಸಿಕ್ಕಿದೆ. ಬೆಸ್ಟ್ ಅಂದರೆ ಬೆಸ್ಟು ಕಿಡ್ಸಿಗೆ. ನಾನು ತುಂಬ ಟೈಮು ಅಂದರೆ ಟ್ರಾವೆಲ್ ಮಾಡಿದ್ದೀನಿ ಇದು ಹಾಕಿನೂ. ನನಗೆ 2-3 ಅವರ್ಸಿಗೆ ಚೇಂಜ್ ಮಾಡೋಕ್ಕಾಗಿಲ್ಲ. ಒಂದೊಂದು ದಿನ ಡಿಲೇ ಆಗಿದೆ. ಅಂದರೆ ಒಂದೊಂದು ದಿನ 5 to 6 ಅವರ್ಸಿಗೆಲ್ಲ ಮಾಡಿದ್ದಿದೆ ಒಂದೊಂದು ಸಲ. ಸೊ ಅವಾಗ ಆದ್ರೂ ನನಗೆ ರ್ಯಾಷಸ್ ಅವನಿಗೆ ಆಗಿಲ್ಲ. ನನ್ನ ಪಾಪುಗೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸಹ. ಇದು ನೋಡಿ, ಈ ಥರ ನಾನು ಪ್ಯಾಕೆಟ್ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ, ಅಂದರೆ ಬೇಕಾದಾಗ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ. ಅದು ಫುಲ್ ಓಪನ್ ಮಾಡಿದರೆ ಉಂಟಲ್ಲ, ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಬರುತ್ತೆ ಈ ಡೈಪರು. ಸಾಫ್ಟ್ ಅಂದರೆ ಸಾಫ್ಟ್ ಕಾಟನ್ ಥರ ಇದೆ. ಇಲ್ಲಿ ಬೆಲ್ಲಿ ಹತ್ರ ಈ ಥರ ಸ್ಟ್ರೆಚ್ ಬರುತ್ತಲ್ಲ, ಅದು ಒಂದೊಂದು ಡೈಪರಲ್ಲಿ ಈ ಥರ ಸ್ಟ್ರೆಚ್ಚಿಗೆ ಒಂದು ದಾರ ಟೈಪ್ ಕೊಟ್ಟಿರ್ತಾರೆ, ಸ್ಟ್ರೆಚ್ಚಾಗಿ ಎಲಾಸ್ಟಿಕ್ ಟೈಪು. ಅದು ಸಹ ನನ್ನ ಪಾಪುಗೆ ರ್ಯಾಷಸ್ ಆಗಿದ್ದುಂಟು ಒಂದೊಂದು ಡೈಪರಲ್ಲಿ. ಬಟ್ ಇದರಲ್ಲಿ ನನಗೆ ಹಾಗೇನೂ ಆಗಿಲ್ಲ ಅವನಿಗೆ ತುಂಬ. ಮತ್ತು ಅವನು ಬೇರೆ ಡೈಪರ್ ಆದರೆ ಚೂರು